ನಮಸ್ಕಾರ ವೀಕ್ಷಕರೇ, ಆರ್ಯವರ್ಧನ್ 159 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಸುಧಾ ಗೌಡ. ವೀಕ್ಷಕರೇ, ಸಂಖ್ಯಾಶಾಸ್ತ್ರ ಬ್ರಹ್ಮ ಅಂತಾನೆ ಪ್ರಖ್ಯಾತಿಯನ್ನು ಪಡೆದಿರುವಂತಹ ಆರ್ಯವರ್ಧನ್ ಗುರೂಜಿಯವರು ಪ್ರತಿದಿನದ ಸಂಚಿಕೆಯಲ್ಲಿ ಸಾಕಷ್ಟು ಮಾಹಿತಿಗಳನ್ನು ತಿಳಿಸಿಕೊಡ್ತಾ ಬಂದಿದ್ದಾರೆ. ಹಾಗೆ ನಿಮ್ಮ ಸಮಸ್ಯೆಗಳಿಗೂ ಕೂಡ ಪರಿಹಾರಗಳನ್ನು ತಿಳಿಸಿಕೊಡ್ತಾ ಬಂದಿದ್ದಾರೆ. ಜೊತೆಗೆ ಒಂದು ವಿಶೇಷ ದೇವಸ್ಥಾನಗಳ ದರ್ಶನಕ್ಕೂ ಕೂಡ ನಿಮಗೆ ಸಾಕಷ್ಟು ಅವಕಾಶಗಳನ್ನು ಕೂಡ ಮಾಡಿಕೊಡಿರುವಂತದ್ದು. ನೀವು ಈಗಾಗಲೇ ಎಷ್ಟೋ ಜನ ಗುರೂಜಿಯವರು ಹೇಳಿರುವಂತಹ ದೇವಸ್ಥಾನಗಳಿಗೆ ಅವರ ಜೊತೆ ಪ್ರವಾಸವನ್ನ ಮಾಡ್ಕೊಂಡು ಬಂದಿದ್ದೀರಾ. ಅದರಿಂದ ಖಂಡಿತ ನಿಮಗೆ ಒಳ್ಳೆಯದಾಗಿರುತ್ತೆ. ಹಾಗೆ ಗುರೂಜಿ ಏನೆಲ್ಲ ಮಾಹಿತಿಗಳನ್ನ ತಿಳಿಸ್ಕೊಡ್ತಾರೆ ಇವತ್ತು ಅನ್ನೋದನ್ನು ಕೂಡ ನೋಡೋಣ ಬನ್ನಿ. ಹಾಗೆ ಜೊತೆಗೆ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಹಾಗೆ ನಿಮ್ಗೆ ಏನಾದ್ರೂ ಸಮಸ್ಯೆಗಳಿದ್ರೆ ನೀವು ಟಿವಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ನೀವು ಕೂಡ ಕರೆ ಮಾಡಬಹುದು. ಗುರೂಜಿಯವರು ನಿಮ್ಮ ಸಮಸ್ಯೆಗಳಿಗೂ ಕೂಡ ಪರಿಹಾರಗಳನ್ನ ತಿಳಿಸ್ಕೊಡ್ತಾರೆ. ಹಾಗೆ ನಾಳಿನ ವಿಶೇಷತೆಗಳೇನು, ನಾಳೆ ದಿನಾಂಕದ ವಿಶೇಷತೆಗಳೇನು ಅನ್ನೋದನ್ನು ಕೂಡ ಗುರೂಜಿಯವರು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾರೆ. ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಬ್ರಹ್ಮದೇವಾಯ ನಮಃ. ಎಸ್ ಗುರುಜಿ, ನಾಳಿನ ವಿಶೇಷತೆಗಳು ಏನು ಗುರುಜಿ? ಯಾಕಂದ್ರೆ ಸಾಕಷ್ಟು ಜನ ಕಾಯ್ತಾ ಇರ್ತಾರೆ ತಿಳ್ಕೋಬೇಕು ಅಂತ. ಸೊ ಹೇಳಿ ಗುರುಜಿ. ಜೊತೆಗೆ ನೀವು ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದ್ರಿ, ಏನ್ ಅನ್ನಿಸ್ತು? ನಿಮ್ ಜೊತೆ ಬಂದಿರೋರೆಲ್ಲ ಏನ್ ಹೇಳಿದ್ರು ದೇವರ ದರ್ಶನ ಮಾಡಿದ್ಮೇಲೆ ಗುರುಜಿ? ನಾನಾಗಿ ಹೇಳ್ಬಾರ್ದು, ಅವರೇ ಫೋನ್ ಮಾಡ್ಲಿ ಅಂತ ಕಾಯ್ತೇವೆ. ಅಲ್ಲ, ನಿಮ್ ಜೊತೆ ಹೋಗಿದ್ರಿ ಅಲ್ವಾ, ಎಲ್ರು ಕರ್ಕೊಂಡು ಹೋಗಿದ್ರಲ್ಲ, ಸೊ ಅವ್ರು ಏನ್ ಹಂಚ್ಕೊಂಡ್ರು ಅಭಿಪ್ರಾಯ ನಿಮ್ ಜೊತೆ ಬಂದ ಮೇಲೆ? ನನ್ನದು ಚೆನ್ನಾಗಿದೆ ಅಂತ ಹೇಳಿದರೆ, ಯಾರು ಲೈವ್ಗೆ ಫೋನ್ ಮಾಡಿ ಅವರೇ ಲೈವ್ ಕರೆ ಸಿಕ್ತಾಗ ಅದನ್ನ, ಯಾಕಂದ್ರೆ ನಾನೇನು ಮಾರ್ಕೆಟ್ ಮಾಡ್ಬೇಕು ಮತ್ತೆ ಒಗಳಿಸ್ಬೇಕು ಅಂತ ನನಗೆ ಆಸೆ ಇಲ್ಲ. ಯಾಕಂದ್ರೆ ನನ್ನ ಕೆಲಸ ನಾನು ಯಾವಾಗಲೂ ಮಾಡ್ತಾ ಇರ್ತೀನಿ ಜನರಲ್ ಆಗಿ. ಹಾಗಾಗಿ ಯಾರು ಪಬ್ಲಿಕ್ ಫೋನ್ ಮಾಡ್ತಾರೆ, ಯಾಕಂದ್ರೆ ಒಂದು ಕರ್ಕೊಯ್ದು ಒಂದು 150 ಜನ ಇದೆ, ಹೆಚ್ಚು ಕಮ್ಮಿ ಇದ್ದು 4 ಬಸ್ ಜನ ಇದೀವಿ. ಹಾಗಾಗಿ 100% ಒಂದು ಕರೆ ಬಂದಾಗ ಅದನ್ನು ವಿಷಯ ಎತ್ತಬೇಕು ಅಂತಿದ್ದೀನಿ. ಮತ್ತೆ ನವಗ್ರಹ ಟೆಂಪಲ್ ಕೂಡ ಕರ್ಕೊ ಹೋಗ್ತಾ ಇದ್ದೀನಿ. ದಯವಿಟ್ಟು 100% ನೀವೆಲ್ಲರೂ ಬುಕ್ ಆಗ್ಬೋದು. ತುಂಬಾ ಈ ಸರಿ ಇನ್ನೂ ತುಂಬಾ ವಿಭಿನ್ನವಾಗಿ ಇರುತ್ತೆ. ಯಾಕಂದ್ರೆ ಒಂದೊಂದ್ಸರಿ ಓದಲು ಒಂದೊಂದು ಕಲ್ತ್ಕೊತಾ ಇರ್ತೀವಿ, ಒಂದೊಂದು ಪ್ರಾಕ್ಟೀಸ್ ಆಗ್ತಾ ಇರುತ್ತೆ. ಹಾಗಾಗಿ 100% ನೀವು ಮತ್ತೆ ಯಾರು ನವಗ್ರಹ ಟೆಂಪಲ್ಗೆ ಬರೋರು ದಯವಿಟ್ಟು ಬುಕ್ ಮಾಡ್ಕೋಬಹುದು. ಅಲ್ಲೂ ಕೂಡ ಈ ಸರಿಕ್ಕಿಂತ ಇನ್ನೂ ಚೆನ್ನಾಗಿರ್ಬೋದು. ಯಾಕಂದ್ರೆ ಈ ಸರಿ ಒಂಟ್ರೆ ಮಧುರೆ ಫಸ್ಟ್, ಆಮೇಲೆ ತಿರುಚೆಂದೂರು, ಆಮೇಲೆ ನವಗ್ರಹ ಟೆಂಪಲ್, ಆಮೇಲೆ ಬೆಂಗಳೂರು, ಆಮೇಲೆ ಲಾಸ್ಟ್ ಭದ್ರಕಾಳಿ ಅಮ್ಮನ್ ಟೆಂಪಲ್ ದರ್ಶನ ಲಾಸ್ಟ್ ಇಟ್ಟಿರ್ತೀನಿ. ಇದು ಈ ತರ ಇರ್ತೀನಿ. ಹಾಗಾಗಿ ಯಾರು ಬೇಕಾದ್ರೂ ಇವಾಗ ನೋಂದಾಯಿಸ್ಕೋಬಹುದು. ಕಾಲರ್ ಇದ್ದಾರಂತೆ, ನೋಡೋಣ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು? ಕೊಟ್ರಯ್ಯ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಕೊಟ್ರಯ್ಯ ಅವರೇ? ಹರಿಹರದಿಂದ ಮೇಡಮ್. ನಿನ್ನೆ ಕಾಲ್ ಮಾಡಿದ್ದೆ, ಕಟ್ಟಾಗ್ಬಿಡುತ್ತೆ ಮೇಡಮ್. ಮತ್ತೆ ದೇವರಿಂದ ಸಿಕ್ತದೆ. ಓಕೆ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಮಗನ ಬಗ್ಗೆ ಮೇಡಮ್. ಓಕೆ, ನಿಮ್ಮ ಮಗನ ಡೇಟ್ ಆಫ್ ಬರ್ತ್ ತಿಳಿಸ್ಕೊಡಿ. 25/2 1997. 1997. ಎಲ್ಲಿ ಹುಟ್ಟಿದ್ದು? ಅವರ ಸಮಯ ಹೇಳಿ, ಹುಟ್ಟಿದ ಸಮಯ? 4 ಗಂಟೆ 10 ನಿಮಿಷ ಸಾಯಂಕಾಲ ಮೇಡಮ್. ಸಂಜೆ 4 ಗಂಟೆ 10 ನಿಮಿಷ. ಎಲ್ಲಿ ಹುಟ್ಟಿದ್ದು? ಹರಿಹರದಲ್ಲೇ ಮೇಡಮ್. ದಾವಣಗೆರೆ ಹರಿಹರ. ಓಕೆ ಗುರುಜಿ ಇದ್ದಾರೆ, ಮಾತನಾಡಿ. ಸರ್ ನಮಸ್ಕಾರ. ಏನ್ ನೆನ್ನೆಯಿಂದ ಫೋನ್ ಹತ್ರ ಕೂತ್ಬಿಟ್ಟಿದ್ರಾ? ಹ್ಞೂ ಗುರುಜಿ. ನಮಸ್ತೆ ಗುರುಜಿ. ನಮಸ್ತೆ. ನೆನ್ನೆ ಕರೆ ಕಟ್ಟಾಯ್ತು ಅಂತ ಇವತ್ತು ಪಕ್ಕದ ನಿಮ್ಗೆ ಸಿಕ್ಬಿಡ್ತಲ್ಲ? ಹ್ಞೂ ಗುರುಜಿ. ಮಗನ ಹೆಸರು ಫಕೀರ್ ಸ್ವಾಮಿ ಅಂತ ಗುರುಜಿ. ಹಸ್ತ ನಕ್ಷತ್ರ, ಕನ್ಯಾ ರಾಶಿ. ಆಮೇಲೆ ಫಕೀರ್ ಸ್ವಾಮಿ ಅಂತ ಯಾಕೆ ಸಿಕ್ಕಿದ್ರಿ ಸರ್ ನೀವು? ಸರ್ ನಮ್ಮ ಮನೆದೇವ್ರು ಸರ್ ಅದು. ಫಕೀರ ಸ್ವಾಮಿ ಅಂದ್ರೆ ನಾವು ಜಂಗಮರು ಸರ್, ಜಾತಿ ಅದು. ಫಕೀರ್ ಸ್ವಾಮಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಮಠ ಸರ್ ಅದು. ನನಗೆ ಒಬ್ರು ಫಕೀರ್ ಸ್ವಾಮಿ ಅಂತ ಬಹಳ ಆತ್ಮೀಯರಿದ್ದಾರೆ, ಹಾಗಾಗಿ ಕೇಳಿದೆ ಖಂಡಿತ ಕೂಡ. ಇವಾಗ ನಿಮ್ಮ ಫಕೀರ್ ಸ್ವಾಮಿ ಏನ್ ಮಾಡ್ತಾವ್ರೆ? BE ಓದ್ತಾ ಇದ್ದಾನೆ ಗುರುಜಿ. ಆಮೇಲೆ ಅದೇ ಗುರುಜಿ, ಈಗ ಒಂದು ಓದು ಮತ್ತು ಆರೋಗ್ಯ ಮತ್ತು ಉದ್ಯೋಗ ಹೆಂಗಿದೆ ಅಂತ ಕೇಳೋಣ ಅಂತ ಮಾಡ್ತೀವಿ. ಜಾತಕ ಏನ್ ಹೇಳುತ್ತೆ ಅದೆಲ್ಲವನ್ನೂ ಹೇಳ್ಬೋದಾ? ಹೇಳ್ರಿ ಗುರುಜಿ, ಖಂಡಿತವಾಗಿ ಹೇಳ್ರಿ. ನೆಗೆಟಿವ್ ಪಾಸಿಟಿವ್ ಎರಡು ಸ್ವೀಕರಿಸ್ತೀರಾ? ಎಸ್ ಗುರುಜಿ, ಎಸ್ ಗುರುಜಿ. ಹೌದಾ? ನಿಮ್ಮ ಮಗನಿಗೆ ರಾಹು ದಿಸೆ ನಡೀತಾ ಇದೆ. 2027ವರೆಗೂ ರಾಹು ದಿಸೆ ನಡೀತಾ ಹೋಗುತ್ತೆ. ಇಲ್ಲೇನಾಗುತ್ತೆ, ರಾಹು 3ನೇ ಮನೆಯಲ್ಲೇ ಬಹಳ ಜೋರಾಗಿದ್ದಾನೆ. ಕಟಕದಲ್ಲೇ ರಾಹು ಗ್ರಹ ನೋಡಿ, ಬಹಳ ವಿಶೇಷ. ಚೆನ್ನಾಗಿ ತಿಳ್ಕೊಳ್ಳಿ. ಕಟಕದಲ್ಲಿ ರಾಹು ಇದ್ದು 3ನೇ ಮನೆಯಲ್ಲಿ ರಾಹು ಗ್ರಹ ಇದ್ದಾನೆ. ಬಹಳ ವಿಶೇಷವಾಗಿ ಅದು ಚೆನ್ನಾಗಿದೆ. ಆದ್ರೆ ನಿಮ್ಮ ಮಗನಿಗೆ ಶನಿ ಮತ್ತೆ ಕೇತು ಎರಡು ಒಟ್ಟಿಗೆ 9ನೇ ಮನೆಯಲ್ಲಿ ಕ್ಯಾನ್ಸರ್ ರೋಗ ಬರುತ್ತೆ ಅಂತ ಹೇಳುತ್ತೆ. ನಿಮ್ಮ ಮನೇಲಿ ಯಾರಿಗಾರವೇ? ಹಲೋ ಸರ್, ಇವತ್ತು ಕಟ್ಟಾಯ್ತಾ ಸರ್? ಇಲ್ಲ ಐತಿ ಸರ್, ಲೈನ್ ಸರ್. ಕ್ಯಾನ್ಸರ್ ರೋಗ ಬರುತ್ತೆ ಅಂತ ಹೇಳ್ತೀವಿ. ಎರಡು ಕಾಂಬಿನೇಷನ್ ಇದ್ರೆ ಯಾರಿಗೂ, ನಿಮ್ಮ ಫ್ಯಾಮಿಲಿ ಯಾರಿಗೂ ಇಲ್ಲ ತಾನೆ? ಯಾರು ಇಲ್ಲ ಗುರುಜಿ. ಆಗ ಈ ಜಾಗದಲ್ಲಿ ಕಂಡು ಬರ್ತಾ ಇದೆ. ಜೋಪಾನ ಆಗಿರ್ಬೋದು. ಅದೊಂಚೂರು ಹೆಲ್ತ್ ಕಡೆ ಗಮನ ಕೊಡ್ಸ್ಕೊಳ್ಳಿ. ಆಮೇಲೆ ರಾಹು ತುಂಬಾ ಚೆನ್ನಾಗಿದ್ದಾನೆ, ಗುರು ಬಹಳ ಬಲವಾಗಿದ್ದಾನೆ.
100% ರಾಹು ದಶೆ ಮುಗಿದ್ಮೇಲೆ ಗುರು ದಶೆ ಇನ್ನೂ ರಾಜಯೋಗನ ತಂದು ಕೊಡ್ತಾನೆ. ರಾಹುಕ್ಕಿಂತ ಗುರು ಬಹಳ ಒಳ್ಳೆ ಯೋಗ ಕೊಡ್ತಾನೆ. 2027 ಮೇಲೆ ತುಂಬಾ ಜೀವನ ಸುಖಕರವಾಗಿರುತ್ತದೆ. ಈ ಒಂದು ರಾಹು ದಶೆ 16 ವರ್ಷದಲ್ಲಿ, ಗುರು ದಶೆ 16 ವರ್ಷ, ರಾಹು ದಶೆ 18, 27 ನಂತರ ಜಾತಕ ಅದ್ಭುತವಾಗಿದೆ, ಅನುಮಾನ ಇಲ್ಲ. ಆದರೆ ಸ್ವಲ್ಪ ಹಣವನ್ನು ವ್ಯಯ ಮಾಡೋಂಥ ಜಾತಕ ಆಗುತ್ತೆ. ವ್ಯಯ ಮಾಡ್ದಲ್ಲೇ ಇದ್ರೆ ತುಂಬಾ ಸಖತ್ತಾಗಿರುತ್ತೆ. ಖಂಡಿತ ಒಳ್ಳೇದಾಗುತ್ತೆ. ಒಳ್ಳೇದಾಗಲಿ ಸರ್. ಓಕೆ, ಧನ್ಯವಾದಗಳು ಕರೆ ಮಾಡಿದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ನಮಸ್ತೆ ಮಾ, ತಮ್ಮ ಹೆಸರು? ಮಹಾದೇವಿ ಅಂತ. ಮಾದೇವ್ರಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀನಿ ಮೇಡಮ್. ಕರೆಯಲ್ಲಿ ಡಿಸ್ಟರ್ಬೆನ್ಸ್ ಇದೆ ಮಾ, ಸ್ವಲ್ಪ ಸೈಲೆಂಟ್ ಆಗಿರೋ ಜಾಗಕ್ಕೆ ಬಂದು ಮಾತಾಡಿ. ಹಾ, ಇಲ್ಲೇ ಇದ್ದೀವಿ ಮೇಡಮ್, ಮನೆಯೊಳಗೆ ಇದ್ದೀವಿ. ಓಕೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಹಲೋ ಮಾದೇವಿ ಅವರೇ, ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ ಮಾ, ಟಿವಿ ಒಳ್ಳೆ ಮ್ಯೂಟ್ ಮಾಡಿ ಮಾತನಾಡಿ. ಇಲ್ಲ ಮೇಡಮ್, ಕರೆಂಟ್ ಇಲ್ಲ. ಓಕೆ ಮಾ, ಹೇಳಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಯಾರ ಬಗ್ಗೆ ಕೇಳಬೇಕಿತ್ತು? ನಾವು ವಿಜಯಪುರದಿಂದ ಮಾಡ್ತಾ ಇದ್ದೀವಿ. ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಓಕೆ, ನಿಮ್ಮ ಮಗನ ಡೇಟ್ ಆಫ್ ಬರ್ತ್ ಹೇಳಿ ಮಾ. 30/3/2017. ಹಾ ಮೇಡಮ್. ಓಕೆ, ಹುಟ್ಟಿದ ಸಮಯ? ಗುರುವಾರ ರಾತ್ರಿ 1ಕ್ಕೆ ಮೇಡಮ್. ಗುರುವಾರ ರಾತ್ರಿ 1 ಗಂಟೆಗೆ. 33 2017 ಗುರುಜಿ. ಎಷ್ಟು ಗಂಟೆ? ಬುಧವಾರ ರಾತ್ರಿ 1:57. 1:57. ಏನ್ ಕೇಳೋಕಂತ ಇದ್ದೀರಾ? ಏನ್ ಕೇಳೋಕಂತೀರ ಮಗನ ಬಗ್ಗೆ? ಮುಂದಿನ ಫ್ಯೂಚರ್ 2017. ಓಕೆ ಗುರುಜಿ, ಕರೆ ಕಟ್ ಆಗ್ತಿದೆ ಅನ್ಸುತ್ತೆ. ಹಾ, 2017. ಖಂಡಿತಲ್ಲೂ ಕೂಡ ಜಾತಕ ಬಹಳ ಬಲವಾಗಿದೆ, ಬಹಳ ಚೆನ್ನಾಗಿದೆ. ಅದ್ರ ಲಗ್ನಾಧಿಪತಿ ವ್ಯಯದಲ್ಲಿದ್ದಾನೆ. ಶನಿ ಶಾಂತಿ ಒಂದು ಮಾಡಿಸಿ, 2ನೇ ಮೇಲೆ ಕೇತು ಇದ್ದಾನೆ. ಕೇತು ಒಂದು ಶಾಂತಿ ಮಾಡಿಸಿ, ಒಂದು ಕುಂಭಕೋಣ ಮೇಲೆ ದಯವಿಟ್ಟು ಮತ್ತೆ ನಾನು ಎಲ್ಲರನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಷ್ಟೋ ಜನ ನೊಂದ್ಕೊಂಡಿದ್ದೀರಾ, ದಯವಿಟ್ಟು ಅವರೆಲ್ಲರೂ ಕೂಡ ನಾನು ಹೇಳ್ತಿರೋದು ಇಷ್ಟೇ. ನೀವು ಯಾರು ಬರಬೇಕು ಅಂತ ಮತ್ತೆ ನೋಂದಾಯಿಸ್ಕೊಳ್ಳಿ. ಆಮೇಲೆ ಶುಕ್ರ ಬಹಳ ಬಲವಾಗಿದ್ದಾನೆ. ಈ ಮಗುಗೆ ಒಂದು ರಾಹು ಶಾಂತಿ, ಕೇತು ಶಾಂತಿ, ಇಲ್ಲ ರಾಹು ಟೆಂಪಲ್ ಅಲ್ಲಿ ಒಂದು ವಿಶೇಷವಾಗಿ ಒಂದು ದರ್ಶನ ಮಾಡಿದಾಗ ತುಂಬಾ ಒಳ್ಳೆಯ ಶುಭಫಲನ ಕಾಣ್ತೀರಾ. ದಯವಿಟ್ಟು ಮಾಡಿಸಿದಾಗ ಸಖತ್ ಜಾತಕ ಬರುತ್ತೆ, ಒಳ್ಳೆ ಜಾತಕ ಆಗುತ್ತೆ. ಒಳ್ಳೇದಾಗ್ಲಮ್ಮ. ಓಕೆ ಮಾ, ಧನ್ಯವಾದಗಳು ಕರೆ ಮಾಡಿದಕ್ಕಾಗಿ. ವೀಕ್ಷಕರೇ, ಆರ್ಯವರ್ಧನ್ 159 ವಿಶೇಷ ನೇರಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ ಚಿಕ್ಕದೊಂದು ಬ್ರೇಕ್ನ ನಂತರ. ಬ್ರೇಕ್ನ ನಂತರ ಆರ್ಯವರ್ಧನ್ 159 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಒಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ಹಲೋ ಹಲೋ, ನನ್ನ ಹೆಸರು ಚಂದ್ರಶೇಖರ್ ಅಂತ. ಚಂದ್ರಶೇಖರ್ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೈಸೂರಿಂದ. ಮೈಸೂರಿಂದ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಯ್ತು. ಓಕೆ, ಇದಾರೆ. ನಿಮ್ ಡೇಟ್ ಆಫ್ ಬರ್ತ್ ಕೊಡಿ. 1/4/1982. ಹುಟ್ಟಿದ ಸಮಯ? ಬೆಳಿಗ್ಗೆ ಒಂದು 7ರಿಂದ 7:30. ಬೆಳಗ್ಗೆ 7ರಿಂದ 7:30. ಎಲ್ಲಿ ಹುಟ್ಟಿದ್ದು? ಮೈಸೂರಿನಲ್ಲಿ. ಓಕೆ ಚಂದ್ರ ಅವರೇ, ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಿಮ್ಮ ಅಭಿಮಾನ, ಬಹಳ ಅಭಿಮಾನಿ ಎಂಬುದು ಒಂದ್ಸರಿ ನಿಮ್ಮ ಹತ್ರ ಬಂದಿದ್ರೆ. ಲಾಸ್ಟ್ ಟೈಮ್ 1 ವರ್ಷ ಆಯ್ತು ಬಂದು. ಎಲ್ಲ ಪೇಪರ್ ಗೀಪರ್ ಎಲ್ಲ ಇಟ್ಕೊಂಡು ನೋಡಿದ್ರೆ. ಆದ್ರೆ ನೀವು ಡೇಟ್ ಎಲ್ಲ ಫಾಲೋ ಮಾಡಿ ಅಂತಂದ್ರೆ ನಾನು ನಮ್ಮ ಬಗ್ಗೆ ಏನು ಹೇಳಲ್ಲ, ಜಾತಕದ ಬಗ್ಗೆ ಹೆಂಗೆ ಅಂತ. ಅದಕ್ಕೋಸ್ಕರ ಕೇಳಕ್ ಫೋನ್ ಮಾಡಿದೆ. ನಿಮ್ಮ ಪ್ರೋಗ್ರಾಮ್ ಎಲ್ಲ ನೋಡ್ತಾ ಇದ್ದೀನಿ ಬಹಳ ವರ್ಷದಿಂದ. ನೀವ್ ಹೇಳಿದೆಲ್ಲ ನಡೀತಾ ಇದೆ. ಹೋದ್ಸರಿ ನೀವು ಲಾಸ್ಟ್ ಟೈಮ್ ಇದಕ್ಕೆಲ್ಲ ಹೋಗಿರಿ ಅಂತ ಹೇಳಿದ್ರಲ್ಲ, ಅವಾಗ ನಂಗೆ ಫೋನ್ ಮಾಡಿದ್ದೆ. ಅಂದ್ರೆ ಬರಕ್ಕಾಗಿಲ್ಲ ಇದಕ್ಕೆ ನಾವರ ಟೆಂಪಲ್ಗೆ. ಈ ಸರಿ ಕರ್ಕೋಗ್ತೀನಿ, ದಯವಿಟ್ಟು ಬರ್ರಿ. ಬರ್ತೀವಿ ಗುರುಗಳೇ. 100% ಈ ಸರಿ ಬಂದು ಜಾಯ್ನ್ ಆಗಿ. ಈ ಸರಿ ಇನ್ನೂ ಚೆನ್ನಾಗಿರುತ್ತೆ. ಪದೇ ಅದೇ ರೂಟ್ ಕಂಟಿನ್ಯೂ ಮಾಡೋದು ಇನ್ನೂ ಇಂಪ್ರೂವ್ಮೆಂಟ್ ಆಗುತ್ತೆ. ಹೌದೇ? ಹಾಗಾಗಿ ನೀವೇನ್ ಮಾಡ್ತೀರಾ ಸರ್? ನಾನು ವೆಲ್ಡಿಂಗ್ ಕೆಲಸ ಮಾಡ್ತಾ ಇದ್ದೀನಿ. ಅದೆಲ್ಲ ಈಗ ಸ್ವಲ್ಪ ಕೈಯೆಲ್ಲ ಸುಟ್ಟೋಗ್ಬಿಟ್ಟಿದೆ. ಏನ್ ಮಾಡ್ಬೇಕಂತ ಗೊತ್ತಾಯ್ತು. ಅದೇ ವೆಲ್ಡಿಂಗ್ ಕೆಲಸ ಮಾಡ್ತಿದ್ದೆ ಮುಂಚೆ. ವೆಲ್ಡಿಂಗ್ ಮುಚ್ಚೋಗ್ಬಿಡ್ತು, ಗ್ಯಾಸ್ ವೆಲ್ಡಿಂಗ್.
ಮತ್ತೆ ಬೇರೆ ಮನೆ ಮಾಡ್ಕೊಂಡಿದ್ದೀನಿ, ಈಗ ಬಾಡಿಗೆ ಕಟ್ತಾ ಇದ್ದೀನಿ, ಸ್ವಲ್ಪ ಫುಲ್ ಪ್ರಾಬ್ಲಮ್ ಅಲ್ಲಿ ಇದ್ದೀನಿ. ಮತ್ತೆ ನಮ್ಮ ಜಾತಕದ ಬಗ್ಗೆ ಹೆಂಗೆ ಏನು ಅಂತ ಸ್ವಲ್ಪ ಹೇಳಿ. ನೋಡಿ, ನೀವು ಹಿಂಗೆಲ್ಲ ಆಗ್ತೀರಂದಿದ್ರೆ ಆಚೆ ಬಂದ್ಬಿಟ್ಟು ಏನ್ ಬೈರಿ ಗೊತ್ತಾ? ಅರೆ ಹೋದ ನನ್ನ ಮಗ ಹೆಂಗಾಗ್ಬಿಟ್ಟು ನೋಡ್ಕೊಳ್ಳ, ನನ್ನ ಮಗ ನನ್ನೆಲ್ಲ ಹಾಳಾಗಿ ಹೋಯ್ತಾನಂತೆ, ಯಾಕೊಟ್ಟು ಹೋಯ್ತಾನಂತೆ, ಇದಕ್ಕೆ ಬೇರೆ ದುಡ್ಡು ಕೊಟ್ಟು ಕೇಳ್ಕೆ ಬರ್ಬೇಕಾಯ್ತಾ ಅನ್ನರಿ. ನೋಡಿ, ಜನ ಯಾವಾಗಲೂ ಒಗ್ಳ ಮಾತನ್ನೇ ಯಾವಾಗಲೂ ಇಷ್ಟಪಡ್ತಾರೆ. ಅದಕ್ಕೆ ಹಿಂಗೆ ಹೇಳಿದೆ, ಬೇಜಾರು ಮಾಡ್ಕೋಬೇಡಿ. ಇವಾಗ ನಿಮ್ಮ ಜಾತಕ ಹೇಳ್ತೀನಿ, ಲೈನಲ್ಲಿ ಇದ್ದೀರಾ? ಅಲ್ಲ, ಮೈಸೂರು ಸರ್. ಏನ್ ನಿಮ್ಮ ಹೆಸರು? ಚಂದ್ರಶೇಖರ್ ಅಂತ. ಖಂಡಿತ ಅಲ್ಲ ಕೂಡ ಚಂದ್ರಶೇಖರ್ ಅವರೇ. ನೋಡಿ, ನಿಮ್ಮ ಜಾಗದಲ್ಲಿ ಚಂದ್ರ ಎಕ್ಕುಟ್ಟೋಗಿದ್ದಾನೆ, 12ನೇ ಮಲಿದ್ದಾನೆ, ರವಿ 12ನೇ ಮಲಿದ್ದಾನೆ, 7ನೇ ಮಲಿ ಶನಿ ಹುಚ್ಚನಾಗಿ ಲಗ್ನವನ್ನ ನೋಡ್ತಾನೆ. ಬಹಳ ವಿಶೇಷವಾಗಿ ಲಗ್ನಾಧಿಪತಿ ಕುಜ ಗ್ರಹ ಕೇತು ಜೊತೆ ಸಂಬಂಧ ಬಂದಿದೆ. 2ನೇ ಮನೆಯಲ್ಲಿ ವಾಕ್ಸ್ಥಾನದಲ್ಲಿ ಹಣಸ್ಥಾನದಲ್ಲಿ ರಾಹು ಗ್ರಹ ಇದ್ದಾನೆ. 9ನೇ ಮನೆಯಲ್ಲಿ ಗುರು ಇದ್ದಾನೆ. ಅಪ್ಪನ ಆಸ್ತಿ ಏನಾದ್ರು ಒಂಚೂರು ಸಿಕ್ಕಿತಾ? ಇನ್ನೂ ಸಿಕ್ಕಿಲ್ವಾ? ಹಲೋ ಚಂದ್ರಶೇಖರ್, ಮೈಸೂರು ಕಟ್ಟಾಯ್ತಾ? ತಂದೆ ಇಲ್ಲ, ಹೊರಟಾಗಿದ್ದಾರೆ. ಮನೆ ಇದೆ ಅಂದ್ರೆ ಎಲ್ಲ ಬೋಗಿ ಹಾಕ್ಬಿಟ್ಟಿದ್ದೀವಿ. ಅದೇ ಅಪ್ಪನ ಆಸ್ತಿ ಇದೆ ಅಂತ ಕೇಳಿದೆ. ಇದೆ. ಅದೊಂದು ಜಾಗ ಮಾತ್ರ ನೆಟ್ಟಿಗಿದೆ, ಉಳಿದಿದೆಲ್ಲ ಹೆಕ್ಕುಟ್ಟೋಯ್ತು ನಿನ್ನ ಜಾಗದಲ್ಲಿ. ಇನ್ಯಾವೆಲ್ಲ ನೀವು ಮಾಡಿದ್ದೆಲ್ಲ ಏನಾದ್ರು ಉಳಿಸಿದ್ರಾ? ಏನಿಲ್ಲ ಸರ್. ಅದನ್ನೇ ಜಾತಕ ಹೇಳ್ತಾರೆ. ನಿಮ್ಮ ಹತ್ರ ಬಂದಿದೆ ಸರ್ ನಾನು ಲಾಸ್ಟ್ ಟೈಮ್. ಎಷ್ಟು ಸರಿ ಹೇಳ್ತೀರಿ ರಿಪೀಟ್? ಹೇಳಾಯ್ತಲ್ಲ, ನಿಮ್ಗೆ ಟೈಮ್ ಕೊಟ್ಟನಲ್ಲಿ ನಾನು ಕೇಳ್ತಿರೋದು ಉತ್ತರ ಕೊಡಿ. ನಿಮ್ಮ ಅಪ್ಪಂದು ಒಂದು ಜಾಗ ಬಿಟ್ಟು ನಿಮ್ದು ಏನೇ ನೀವು ಸಂಪಾದನೆ ಮಾಡಿರಲ್ಲ ಅದೆಲ್ಲ ಗುಂಡಾಂತರ ಮಾಡಿರ ಅಂತ ಹೇಳುತ್ತೆ ದುಡ್ಡನ್ನ. ಹೌದು, ಖಂಡಿತ ಸರ್, ಹಂಗಾಗಿದೆ. ಹಂಗೇನ ಇರೋದು? ಹಂಗೆ ಸರ್ ಇರೋದು. ಅದನ್ನ ಗುಂಡಾಂತರ ಮಾಡಿ ಪರ್ಕೆ ತಂದು ಗುಡ್ಸಿ ಹಸ್ತಂಗಿದೆ. ಸುಮ್ಮನೆ ವರ್ಷ ಕಳ್ಕೊಂಡ್ಬೇಕಾಯ್ತೆ. ಇವಾಗ ನಡೀತಿರೋ ದಶೆ ಶುಕ್ರ ದಶೆ. ಶುಕ್ರ ಮಹಾ 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 ಶುಕ್ರ. ನೋಡಿ, ಖಂಡಿತ ಕೂಡ ಈ ದಶೆಯಲ್ಲಿ ನೀವು ಉದ್ಧಾರ ಆಗ್ಬೋದು, ಹೆದರಬೇಡಿ. ಅದರಲ್ಲೂ ಕೂಡ ನೀವು ಮೀನರಾಶಿಯಲ್ಲಿ ಹುಟ್ಟಿದ್ರಾ, ಮೀನರಾಶಿಯಲ್ಲಿ ತುಂಬಾ ಬರಬಾರದು ತೊಂದರೆಗಳೆಲ್ಲ ಮುಂದಕ್ಕೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಗುರು ಮತ್ತೆ ಶನಿ ಬಲವಾಗಿದ್ದಾನೆ. ಒಂದ್ಸರಿ ಶನಿನ ದರ್ಶನ ಮಾಡಿ ಗುರು ದರ್ಶನ ಒಂದೇ ಸರಿ ಮಾಡಿದಾಗ, ಆ ಒಂದು ಟ್ರಿಪ್ಪನ್ನ ಅಲ್ಲಿ ನೀವು ಮಾಡಿದಾಗ ಅದರ ಫಲ ಜಾಸ್ತಿ ಸಿಗುತ್ತೆ. 100% ಒಂದು ಶನಿ ಶಾಂತಿ ಪೂಜೆನ ಮಂಗಳಾರತಿಯನ್ನು ತಗೊಂಡಾಗ, ಇಲ್ಲ ಶುಕ್ರ ಶಾಂತಿ ಒಂದು ಮಂಗಳಾರತಿನ ನೀವು ದರ್ಶನ ಮಾಡಿದಾಗ ನಿಮ್ಮ ಕಷ್ಟಗಳೆಲ್ಲವೂ ಪರಿಹಾರ ಆಗುತ್ತೆ. ದಯವಿಟ್ಟು ನವಗ್ರಹ ಟ್ರಿಪ್ಪನ್ನ ನಾನು ಕರ್ಕೋಗಿ ಸ್ಟಾರ್ಟ್ ಮಾಡಿದ್ದೀನಿ. ದಯವಿಟ್ಟು ನೀವು ಬಂದು ಜಾಯ್ನ್ ಆಗಿ ಇದನ್ನ ಮಾಡಿಸ್ಕೊಳ್ಳಿ, ನಿಮಗೆ ಪುಣ್ಯ ಬರುತ್ತೆ. 100% ಸಖತ್ ಶಿವಫಲವನ್ನು ಕಾಣ್ತೀರಾ, ತುಂಬಾ ರಾಜಯೋಗವನ್ನು ಕಾಣ್ಬೋದು. ಇಲ್ಲಿವರೆಗೂ ಎಕ್ಕುಟ್ಟೋಗಿ ಇದು ಜಾತಕನ ಬಿಟ್ಬಿಡಿ. ಇನ್ನು ಮುಂದೆ ಇವೆರಡು ಭಾಗ್ಯನ ಬರ್ಸ್ಕೊಳ್ಳಿ, ತುಂಬಾ ಚೆನ್ನಾಗುತ್ತೆ. ನಿಮ್ಮ ಮನೆಯಲ್ಲಿ ಒಂದೇ ಒಂದು ಡೈಮಂಡು, ಒಂದು ಇಂದ್ರನೀಲವನ್ನು ಧರಿಸಿ ಕೈಗೆ, ಕಷ್ಟಗಳು ಪರಿಹಾರ ಆಗುತ್ತೆ. ಯಾವಾಗ್ಲಾರು ಅಷ್ಟೇನೆ ಬಹಳ ಯೋಗವನ್ನು ಕಾಣಬೇಕು. ನೀವು ಶುಕ್ರನ ಟೆಂಪಲ್, ಶನಿ ಟೆಂಪಲ್ ದರ್ಶನ ಆಗ್ನೇಬೇಕು. ಆದಾಗ ಮಾತ್ರ ನೀವು ಮುಕ್ತಿ ಸಿಗುತ್ತೆ. ತುಂಬಾ ಒಳ್ಳೇದಾಗುತ್ತೆ. ಒಳ್ಳೇದಾಗ್ಲಿ. ಓಕೆ, ಧನ್ಯವಾದಗಳು ಕರೆ ಮಾಡೋದಕ್ಕಾಗಿ ಚಂದ್ರ ಅವರೇ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು? ಮೇಡಮ್ ಸುರೇಶ್. ಸುರೇಶ್ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಶಿರಾ ತಾಲೂಕು ಗುಂಡಪ್ಚಿಕನಹಳ್ಳಿ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ ಮೇಡಮ್. ನಿಮ್ಮ ಮಗನ ಡೇಟ್ ಆಫ್ ಬರ್ತ್ ಹೇಳಿ ಸರ್. 6ನೇ ತಿಂಗಳು 19ನೇ ತಾರೀಕು. ಓಕೆ, 19ನೇ ತಾರೀಕು 6ನೇ ತಿಂಗಳು 2013 ಮಂಗಳವಾರ 12:47 ನೈಟ್. ಓಕೆ, ಎಷ್ಟು? 2013. ಹುಟ್ಟಿದ ಸಮಯ 12:47 ಮೇಡಮ್. 12:47 ಬೆಳಗ್ಗಿನ, ಮಧ್ಯಾಹ್ನ, ರಾತ್ರಿನ? ರಾತ್ರಿ, ಮಂಗಳವಾರ ರಾತ್ರಿ. ಹೌದು ಮೇಡಮ್. ಓಕೆ, ಗುರೂಜಿ ಇದ್ದಾರೆ ಸರ್, ಮಾತನಾಡಿ. ನಮಸ್ಕಾರ ಗುರುಜಿ. ನಮಸ್ಕಾರ ಸರ್. ಸರ್, ಅದೇ ನಮ್ಮ ಮಗನ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಬೇಕು. ಆರೋಗ್ಯದಲ್ಲಿ ಏರುಪೇರು. ಸರ್, ಏನ್ ಮಾಡ್ತೀರಾ ನೀವು? ನಾವು ವ್ಯವಸಾಯ. ರೈತರು, ಮಣ್ಣಿನ ಮಗ. ಏನ್ ನೋಡ್ತೀರಾ ಡೈಲಿ ನಮ್ಮ ಪ್ರೋಗ್ರಾಮು? ನೋಡ್ತಾ ಇದ್ದೀವಿ. ಏನ್ ಇಷ್ಟ ಆಗುತ್ತೆ ಸರ್? ಏನ್ ಇಷ್ಟ ಆಗುತ್ತೆ ನಮ್ಮ ಪ್ರೋಗ್ರಾಮು? ನಿಮ್ ಪ್ರೋಗ್ರಾಮ್ ಅಲ್ಲಿ ಅದೇ ಎಲ್ಲ ಹೇಳ್ತಾ ಇರ್ತೀರಲ್ಲ, ಅದು ನಮಗೆ ಒಂದ್ ಸ್ವಲ್ಪ ಇಷ್ಟ ಆಗಿದೆ. ನಮ್ಮವ್ರು ಮಾಡಿದ್ರು ಆಲೇ ಒಬ್ರು, ಅವರ ನೀವ್ ಹೇಳ್ದಂತೆ ಆಗಿತ್ತು ಅವರಲ್ಲಿ. ಏನಾಗಿತ್ತು ಸರ್? ಅದೇ ಈ ತರ ಪ್ರಾಬ್ಲಮ್ ಇದೆ, ಈ ತರ ಇದು ರೆಡಿ ಮಾಡ್ಕೊಳ್ರಿ ಅಂತ ಹೇಳಿದ್ರಿ, ಆ ತರ ಆಯ್ತು. ಈಗ ಮಗ ಮನೇಲಿ ಯಾರು ಇದ್ರಿ? ಎಷ್ಟು ಜನ ಇದ್ರ? ನಾವು, ನಮ್ಮ ತಾತ, ನಮ್ಮ ಅಪ್ಪ, ನಮ್ಮ ಅಮ್ಮ, ನನ್ನ ತಮ್ಮ. ಮಕ್ಕಳು ಒಂದೇನಾ? ಇಲ್ಲ, ಇದು 2 ಮೇಡಮ್. 2 ಅಂದ್ರೆ ಒಟ್ಟು ಕುಟುಂಬ, ಫ್ಯಾಮಿಲಿ ನಿಮ್ದು? ಹೌದು. ಖಂಡಿತ ಕೂಡ. ನಿಮ್ಮ ಮಗನ ಜಾತಕ ತುಂಬಾ ಚೆನ್ನಾಗಿದೆ. ಅದು ಆರೋಗ್ಯ ಹಾಳಾಗ್ತಾ ಇರುತ್ತೆ ಜಾತಕದಲ್ಲಿ, ಅಷ್ಟು ಮಾತ್ರ ಹೇಳ್ತೈತೆ. ಹೌದು. ಬಹಳ ಬಹಳ ಚೆನ್ನಾಗಿದೆ ಜಾತಕ, ಕೈ ಮುಗಿಬೇಕು.
ಆರೋಗ್ಯ ಮಾತ್ರ ಖ್ಯಾತಿಗೆಡುತ್ತೆ. ಆರೋಗ್ಯಕ್ಕೆ ಇನ್ನೇನು ತಲೆ ಕೆಡಿಸ್ಕೋಬೇಡಿ. ಬಹಳ ವಿಶೇಷವಾಗಿ ಏನಾಗುತ್ತೆ, ಒಂದು ಶನಿ ಮತ್ತೆ ರಾಹು ಬಹಳ ಇಂಪಾರ್ಟೆಂಟ್, ಇವರಿಬ್ರು ಕಾಂಬಿನೇಷನ್ ಇದು. ಹಾಗಾಗಿ ಹೆಚ್ಚಾಗಿ ಒಂದು ರಾಹು ಶಾಂತಿ ದರ್ಶನ ಮಾಡಿದಾಗ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಕುಜ ಮತ್ತೆ ಕೇತು ಕಾಂಬಿನೇಷನ್ ಇರೋದ್ರಿಂದ ತುಂಬಾ ಅದೊಂದು ಡಿಸ್ಟರ್ಬ್ ಆಗುತ್ತೆ. ಹಾಗಾಗಿ ದಯವಿಟ್ಟು ನಾನೇ ಖುದ್ದಾಗಿ ಕರ್ಕೊ ಹೋಗ್ತಾ ಇದ್ದೀನಿ ನವಗ್ರಹ ಟೆಂಪಲ್ ಟ್ರಿಪ್ಪನ್ನ. ಮತ್ತೆ ನೀವು ದಯವಿಟ್ಟು ಜಾಯಿನ್ ಆಗಿ ನಾನು ನಿಮ್ಮನ್ನ ಕರ್ಕೋಗಿ ನಿಮ್ಮ ಮಗನ ಕರ್ಕೊಬರೋ ಜಾಗದಲ್ಲಿ ನನ್ನ ಕೆಲಸ ಕೊಡಿ. ಇಷ್ಟು ಮಾಡಿ ಪುಣ್ಯ ಕಟ್ಕಿರ್ತೀರ. ಹಾಗಾಗಿ ನಿಮ್ಮ ಮಗನಿಗೆ ಅದ್ಭುತವಾದಂಥ ಲಕ್ಕಿ ಡೇಟು 3 ಮತ್ತೆ 4 ಮತ್ತೆ 9 ಹೆಚ್ಚಾಗಿ ಫಾಲೋ ಮಾಡಕ್ಕೆ ಹೇಳಿ. ಸಖತ್ ಲಕ್ ಬರುತ್ತೆ. ಅದ್ಭುತವಾದಂಥ ಒಂದು ನಕ್ಷತ್ರ, ಬಹಳ ವಿಶೇಷವಾಗಿ ಒಂದು ರೋಹಿಣಿ, ಹಸ್ತ, ಶ್ರವಣ ನಕ್ಷತ್ರ, ಒಂದು ಇನ್ನೂ ಪವರ್ಫುಲ್ ಅಂತ ನಕ್ಷತ್ರ ಆಶ್ಲೇಷ, ಜ್ಯೇಷ್ಠ, ರೇವತಿ ನಕ್ಷತ್ರ ಹೆಚ್ಚಾಗಿ ಫಾಲೋ ಮಾಡಕ್ಕೆ ಹೇಳಿ. ನಿಮ್ಮ ಮಗನ ಕಷ್ಟಗಳೆಲ್ಲವೂ ಪರಿಹಾರ ಆಗುತ್ತೆ. ಆದರೂ ನಿಮ್ಮ ಮಗ ತುಂಬಾ ದೊಡ್ಡ ವ್ಯಕ್ತಿ ಆಗ್ತಾನೆ ಜಾಗದಲ್ಲಿ, ಆ ಥರ ಎಲ್ಲ ಇದೆ. ಆರೋಗ್ಯ ಸಮಸ್ಯೆಗೆ ಇವಾಗಿಂದಲೇ ನವಗ್ರಹ ದರ್ಶನವನ್ನು ಸುತ್ತಿ ಪ್ರದಕ್ಷಿಣೆ ಮಾಡಿದರೆ 100% ಇದಕ್ಕೆ ಮುಕ್ತಿ ಸಿಗುತ್ತೆ. ಜಾತಕಕ್ಕೆ ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಆರ್ಯವರ್ಧನ್ 159 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಬ್ರೇಕ್ ಆದ್ಮೇಲೆ. ವಿರಾಮದ ನಂತರ ಆರ್ಯವರ್ಧನ್ 159 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ತಮ್ಮ ಹೆಸರು? ಮೇಡಮ್ ಶಿವರಾಜ್ ಅಂತ. ಶಿವರಾಜ್ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮಂಡ್ಯದಿಂದ ಮೇಡಮ್. ಮಂಡ್ಯದಿಂದ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳ್ಬೇಕಾಯ್ತು ಮೇಡಮ್. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಸರ್. 2ನೇ ತಾರೀಕು 2ನೇ ತಾರೀಕು 4ನೇ ತಿಂಗಳು 4ನೇ ತಿಂಗಳು 1994 ಮೇಡಮ್. 1994. ಹೌದು ಮೇಡಮ್. ಹುಟ್ಟಿದ ಸಮಯ ಗೊತ್ತಿಲ್ಲ ಮೇಡಮ್. ಸಮಯ ಗೊತ್ತಿಲ್ವಾ? ಓಕೆ, ಎಲ್ಲಿ ಹುಟ್ಟಿದ್ದು? ಮೇಡಮ್ ನಾನು ನಂಬರ್ಲ್ಲ ಮೇಡಮ್, ಪಾಂಡುಪುರದಲ್ಲಿ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ಓಕೆ ಸರ್, ಏನ್ ಕೇಳಬೇಕು ಅಂತೀರಾ? ನಮಸ್ತೆ ಗುರುಜಿ. ಏನಿಲ್ಲ, ಇದು ನಾವು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಅಲ್ಲಿ ಇದ್ದೀವಿ. ಏನಂದ್ರೆ ದುಡ್ಡು ಕಾಸು ಕೈಲೇ ನಿಲ್ಲಲ್ಲ. ಎಷ್ಟೋ ದುಡಿದ್ರು ಕೈಗೆ ನಿಲ್ತಲ್ಲ ಸರ್. ಯಾವ ನಂಬರ್ ಫಾಲೋ ಮಾಡ್ಬೇಕು, ಏನ್ ಕತೆ ಸ್ವಲ್ಪ ಆಗ್ತಿಲ್ಲ. ನೀವೇನ್ ಕೆಲಸ ಮಾಡ್ತೀರಾ ಮೊದಲಿಗೆ? ಸರ್, ಈಗ ನಾನು ಸದ್ಯಕ್ಕೆ ಒಂದು ಎಲೆಕ್ಟ್ರಿಕಲ್ ಮೇಂಟೆನೆನ್ಸ್ ಕೆಲಸ ಮಾಡ್ತಾ ಇದ್ದೀನಿ ಸರ್ ನಾನು. ಮನೇಲಿ ಯಾರಿದ್ದೀರಾ? ನಾನು, ನಮ್ಮಪ್ಪ, ನಮ್ಮಮ್ಮ, ನನ್ನ ತಮ್ಮ, 4 ಜನ ಇದ್ದೀವಿ ಸರ್. ಹಳ್ಳಿನ ಟೌನಾ? ಹಳ್ಳಿ ಸರ್, ಹಳ್ಳಿ. ಸ್ವಂತ ಮನೆ ಇದೆ ಸರ್. ಜಮೀನು? ಜಮೀನು ಇದೆ ಸರ್. ಎಷ್ಟು ಎಕರೆ? ಸರ್ 2.5 ಎಕರೆ ಇದೆ ಸರ್. ಸಾಲ ಎಷ್ಟಿದೆ ಸರ್? ಸಾಲ ಒಂದು 5 ಲಕ್ಷ ತನಕ ಸಾಲ ಇದೆ ಸರ್. ಯಾಕೆ 5 ಲಕ್ಷ? ತಲೆಗೆ 1 ಲಕ್ಷ ಮಾಡ್ಕೊಬಿಟ್ರ ನೀನು? ಇಲ್ಲ ಸರ್, ಅದು ನಮ್ಮ ಮಕ್ಕಳು ಮದುವೆ ಮಾಡ್ಬೇಕಾಯ್ತು, ಅದರಿಂದ ಸ್ವಲ್ಪ ಸಾಲ ಮಾಡ್ಕೊಬಿಟ್ಟು ಸರ್ ಅಷ್ಟೇ. ಸಾಲ ಮಾಡಿ ಊಟ ಹಾಕು ಅಂತ ಹೇಳಿತ್ತಾ, ಇಲ್ಲ ಸಾಲ ಮಾಡಿ ವರದಕ್ಷಿಣೆ ಕೊಟ್ರ? ಎರಡೂ ಸರ್. ಎರಡೂ ಮಾಡಿದ್ರೆ ಎರಡು ಯಾಕೆ ಬೇಕಾಗಿತ್ತು? ನಾವು ಮಾಡ್ಬೇಕನ್ನಿಸ್ತು, ಮಾಡ್ಬಿಟ್ವಿ ಸರ್. ಈಗ ಭಾರಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಾ ಇದೆ, ಏನೊಂದು ಗೊತ್ತಾಗ್ತಲ್ಲ. ಖಂಡಿತ ಕೂಡ ಸರ್ಕಾರ ಒಂದು ರೂಲ್ಸ್ ಮಾಡಬೇಕು. ಪಾಪ ಮುಂದೆ ಮದುವೆ ಮಕ್ಳು ಬೇಕು ಅಂದ್ರೆ ಒಂದು 10 ಲಕ್ಷ 15 ಲಕ್ಷನೇ FD ಇಟ್ಬಿಟ್ಟು ಮಕ್ಳು ಮಾಡ್ಕೊಳ್ಳಿ ಅಂತ. ಖಂಡಿತ ಕೂಡ ಆವಾಗ ದೇಶ ಚೆನ್ನಾಗಿರುತ್ತೆ. ಈ ಮದುವೆಗೆ ಓದ್ಸೋಕ್ಕೆಲ್ಲ 100% ಅದೊಂದು ಯೋಗ ಅನ್ಸುತ್ತೆ. ಕರೆಕ್ಟಾ ತಪ್ಪ? ಹಲೋ, ಕರೆಂಟ್ ಕೊಡೋರೆ? ಹೌದು ಸರ್. ಮಕ್ಕಳು ಮಾಡ್ಕೊಳ್ಳೋದು ಸಹಜವಾಗ್ಬಿಟ್ಟಿದೆ ಇವತ್ತು ಎಲ್ಲರೂ ಕೂಡ. ಹಾಗಾಗಿ 5ರಿಂದ ಒಂದು 10 ಲಕ್ಷನ FD ಇಡಬೇಕು. FD ಇಟ್ಟಿದ್ರೆ ಮದುವೆ ಆದ್ಮೇಲೆ ನೀವು ಮಗು ಮಾಡ್ಕೋಬಹುದು, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬೇಕು. ಒಂದು ಮಗುಗೆ, ಮೊದಲನೇ ಮಗುಗೆ 5 ಲಕ್ಷ ಮಾಡಬೇಕು ಸರ್ಕಾರ, FD ಇಡೋ ಥರ ಮಾಡಬೇಕು. 2ನೇ ಮಗು 10 ಲಕ್ಷನ FD ಇಡೋ ಥರ ಮಾಡಬೇಕು. 3 ಜನ ಮಕ್ಕಳು ಬೇಕಾದ್ರೆ 15 ಲಕ್ಷ FD ಇಡಪ್ಪ. ಆ ಇಂಟ್ರೆಸ್ಟ್ ಅಲ್ಲಿ ಮಕ್ಕಳು ವಿದ್ಯಾಭ್ಯಾಸವನ್ನ ಮಾಡ್ತಾರೆ, ಮದುವೆಗೆ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ ಅಂತ. ಅವಾಗ ಎಷ್ಟೋ ದುಡ್ಡು ಸರ್ಕಾರಕ್ಕೆ ಬರುತ್ತೆ. ಅವಾಗ ಸರ್ಕಾರ ಮುನ್ನಾಲೋಚನೆ ಮಾಡ್ಕೋಬಹುದು, ಇಷ್ಟು ಜನ ಮಕ್ಕಳಿದ್ದಾರೆ, ಇಷ್ಟು ಜನ ಅಂತ. ಅವ್ರ ಹೆಸರಲ್ಲಿ FD ಇಲ್ಲ ಅಂದ್ರೆ ಖಂಡಿತ ಕೂಡ ಅಂತ ಮಗುವನ್ನ ನೀವು ಪಡ್ಕೊಳಂಗಿಲ್ಲ ಅಂತ ಮಾಡ್ಬೇಕು ರೂಲ್ಸ್. ಹೆಂಗಿದೆ? ಚೆನ್ನಾಗಿಲ್ವಾ? ಒಂದ್ ಕಡೆ ಚೆನ್ನಾಗಿದೆ, ಒಂದ್ ಕಡೆ ಚೆನ್ನಾಗಿಲ್ಲ ಸರ್. ಯಾಕೆ ಇನ್ನೂ 5 ಲಕ್ಷ ಸಾಲ ಬಿದ್ಬಿಡ್ತೀನಿ ಅಂತ ಭಯ ಪಡಿತ ನಿಮ್ಗೆ? ಹೌದು ಸರ್. ಅಣ್ಣ ಕರೆಂಟ್ ಹೇಳ್ಬಿಟ್ಟು ಪ್ಲಗ್ ಎಲ್ಲ ಚೆನ್ನಾಗಿ ಅರ್ಥ ಆಗ್ಬಿಟ್ಟಿದೆ. ಇವಾಗ ನಿಮ್ದು 2ನೇ ತಾರೀಕು ಮೂಲ ನಕ್ಷತ್ರದಲ್ಲಿ ಹುಟ್ಟಿದ್ರ, ದಯವಿಟ್ಟು ನಿಮ್ಮ ಜಾತಕಕ್ಕೆ ಕಷ್ಟಗಳೆಲ್ಲವೂ ಪರಿಹಾರ ಆಗೋದು. 9ನೇ ತಿಂಗಳು ತುಂಬಾ ಯೋಗವನ್ನ ಕಾಣ್ತೀರಾ. ಅದರಲ್ಲೂ ಕೂಡ 18ನೇ ತಾರೀಕು 9ನೇ ತಿಂಗಳ ಮೇಲೆ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಒಂದು ಸರಿ ನೀವು ಗುರು ದರ್ಶನವನ್ನ ಮಾಡಿ ನಿಮ್ಮ ಪುಣ್ಯವನ್ನ ಕಟ್ಕೊಳ್ಳಿ.
ಯಾಕಂದ್ರೆ ಗುರು ನಿಮ್ಮ ಲಾಭ ಸ್ಥಾನಕ್ಕೆ ಬರೋದ್ರಿಂದ ತುಂಬಾ ಯೋಗವನ್ನ ಕೊಡ್ತಾನೆ. ಧನಸ್ಥಾನ ಅಧಿಪತಿ ಶನಿ ರಾಶಿ ಬರೋದ್ರಿಂದ ಪುಣ್ಯ ಯೋಗ ಕೊಡ್ತಾನೆ. ನೀವೆಲ್ಲೋ ಶನಿ ಟೆಂಪಲ್ ಅಂದ್ರೆ ಇಲ್ಲೆಲ್ಲ ನಿಂಬೆಹಣ್ಣು ಟೆಂಪಲ್ ಹೊಂಟ್ಕೊಂಡಿರಾ. ನಿಜವಾದ ಮೂಲ ಟೆಂಪಲ್ ನವಗ್ರಹ ಟೆಂಪಲ್ ಅಲ್ಲಿ ಶನಿ ಟೆಂಪಲ್ಗೆ ಗುರು ಟೆಂಪಲ್ ಕರ್ಕೋಗೋ ಜವಾಬ್ದಾರಿ ನಂದು, ಬರೋ ಜವಾಬ್ದಾರಿ ನಿಮ್ದು. ಕರ್ಕೊ ಬರ್ತೀನಿ. 100% ನಿಮ್ಗೆ ಪುಣ್ಯ ಬರುತ್ತೆ. ಹೋಗಿ ಬಂದ್ಮೇಲೆ ಹೇಳಿ. ಯಾಕಂದ್ರೆ ನಾನು ನವಗ್ರಹ ಟೆಂಪಲ್ ಬಗ್ಗೆ ಬಹಳ ಮಾತಾಡಿರುವೆ. ನಾನು ಇನ್ನೂ ಮಾತಾಡೋದ್ರಲ್ಲಿ ಯಾಕಿದ್ದೀನಿ ಅಂದ್ರೆ, ಯಾರು ನನ್ನ ಭಕ್ತರು, ನನ್ನ ಅಭಿಮಾನಿಗಳು ದೇವಸ್ಥಾನಕ್ಕೆ ಬಂದ್ರೆ ಕರೆ ಸಿಗ್ಲಿ ಅಂದ್ರೆ ಅವ್ರಿಗೆ ಪಾಪ ಇನ್ನೂ ಸಿಗ್ತಲೇ ಇಲ್ಲ. ನೀವು ಕರೆ ಜಾಸ್ತಿ ಮಾಡ್ತಾ ಇದ್ದೀರಾ. ಒಂದು ಕರೆ ಸಿಕ್ಕಿ ಹೇಗಿತ್ತು ಅಂತ ಹೇಳಿ ಜನಕ್ಕೆ. ಯಾಕಂದ್ರೆ ಇದು ಯಾವುದನ್ನು ಮಾರ್ಕೆಟ್ ಮಾಡಿ ಕರ್ಕೋಗೋದಲ್ಲ. ದೇವಸ್ಥಾನಕ್ಕೆ ಭಕ್ತಿಯಿಂದ ಬರಬೇಕು ಖಂಡಿತ ಕೂಡ. ಆ ಭಕ್ತಿ ಯಾರು ಫಸ್ಟ್ ಕರೆ ಸಿಗುತ್ತೆ ನೋಡೋಣ. ಫಸ್ಟ್ ಕರೆ ಯಾರು ಸಿಗ್ಬಂದು ನಾನು ವೇಟ್ ಮಾಡ್ತಾ ಇದ್ದೀನಿ. ಯಾರು ನಮ್ಮ ಭಕ್ತರು ಫಸ್ಟ್ ಕರೆ ಸಿಗುತ್ತೋ ಅವ್ರು ನಿಜವಾಗ್ಲೂ ಪುಣ್ಯ ಮಾಡಿರ್ತಾರೆ. ಅಂದ್ರೆ ದೇವರು ಪರಿಪೂರ್ಣವಾಗಿ ಅವ್ರಿಗೆ ಭಾಗ್ಯವನ್ನು ಕೊಟ್ಟಿರ್ತಾನಂತ ಅರ್ಥ. ಸಿಕ್ಕಿದ್ದು ಯಾವಾಗ ಇವತ್ತು ಮಾತಾಡ್ತಾರೋ ನಾಳೆ ಮಾತಾಡ್ತಾರೋ ಕಾದ್ ನೋಡೋಣ. ಪ್ರತಿ ದಿವಸ ನಾನು ಬೆಳಗ್ಗೆ 8ರಿಂದ 8ವರೆಗೆ ಪ್ರೋಗ್ರಾಮ್ ಬರ್ತಾಯಿದ್ದೀನಿ. ಅದೆಲ್ಲರೂ ಮಾಡ್ಬೋದು. ಮಾರ್ನಿಂಗ್ ಭವಿಷ್ಯ ಆರ್ಯವರ್ಧನ್ 159 ಅಂತ ಒಂದು ಟೈಟ್ಲ್ ಬೆಳಗ್ಗೆ ಬರುತ್ತೆ. ಇಲ್ಲ ಸಂಜೆ 6ವರೆಗೆ ಈ ಒಂದು ಜನಶ್ರೀಲಿ ಆರ್ಯವರ್ಧನ್ ಅಂತ ಒಂದು ಪ್ರೋಗ್ರಾಮ್ ಬರ್ತೈತೆ. ಇದಕ್ಕೆ ಮಾಡ್ತಾರೋ ಅದಕ್ಕೆ ಮಾಡ್ತಾರೋ ಕಾದ್ ನೋಡೋಣ. ಇಷ್ಟು ಮಾಡಿದ್ಮೇಲೆ ನಿಮ್ಗೆ ಪುಣ್ಯ ಸಿಗುತ್ತೆ. ಒಳ್ಳೇದಾಗ್ಲಪ್ಪ. ಓಕೆ, ಧನ್ಯವಾದಗಳು ಕರೆ ಮಾಡೋದಕ್ಕಾಗಿ. ಓಕೆ ಗುರುಜಿ, ನಾಳಿನ ವಿಶೇಷತೆಗಳ ಬಗ್ಗೆ ತಿಳಿಸ್ಕೊಡಿ ಗುರುಜಿ, ಸಮಯ ಕಡಿಮೆ ಇದೆ. ನಾಳೆ ಬಹಳ ಕೆಟ್ಟ ದಿನ ಅಂತ ಹೇಳುತ್ತೆ ನ್ಯೂಮರಾಜಿ ಪ್ರಕಾರ. ಅಸ್ಟ್ರಾಲಜಿ ತುಂಬಾ ಚೆನ್ನಾಗಿದೆ, ನ್ಯೂಮರಾಜಿ ತುಂಬಾ ಕೆಟ್ಟದ್ದು ಅಂತ ಹೇಳುತ್ತೆ. ಪ್ರಪಂಚದಲ್ಲಿ ಏನ್ ಬೇಕಾದ್ರೂ ಕೆಟ್ಟದ್ದಾಗ್ಬೋದು 100%. ಒಂದು ಅಸ್ಟ್ರಾಲಜಿಯಲ್ಲಿ ನ್ಯೂಮರಾಜಿ ತುಂಬಾ ಬ್ಯಾಡ್ ಡೇಟ್, ಅಸ್ಟ್ರಾಲಜಿ ತುಂಬಾ ಚೆನ್ನಾಗಿದೆ. ಮೊದಲಿಗೆ ಮೇಷರಾಶಿಗೆ ಸೂಪರ್ ಆಗಿದೆ. ಒಂದು ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಂತವ್ರಿಗೆ ನಾಳೆ ತುಂಬಾ ತುಂಬಾ ಚೆನ್ನಾಗಿದೆ. ಬರ್ದಿದ್ ಕೇಳಿ, ಬಹಳ ಸಖತ್ ಶಿವಫಲನ ಕಾಣ್ತೀರಾ. ನಾಳೆ ವಿಶೇಷವಾಗಿ ಮೇಷರಾಶಿಯಲ್ಲಿ ಒಂದು ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟಂತವ್ರಿಗೂ ತುಂಬಾ ತುಂಬಾ ಚೆನ್ನಾಗಿದೆ. ಕೃತಿಕಾ ನಕ್ಷತ್ರ ನೋಡಿ, ಇಲ್ಲಿ ಏನಾಗುತ್ತೆ ಬಹಳ ವಿಶೇಷ. ಕೃತಿಕಾ ನಕ್ಷತ್ರ ತುಂಬಾ ಚೆನ್ನಾಗಿದೆ. ನಾಳೆ ಮೇಷರಾಶಿಯಲ್ಲಿ ಭರಣಿ ನಕ್ಷತ್ರದಲ್ಲಿ ಹುಟ್ಟೋರಿಗೆ ತುಂಬಾ ತುಂಬಾ ಸಖತ್ತಾಗಿರುತ್ತೆ. ಅದೇ ರೀತಿಯಲ್ಲಿ ವೃಷಭ ರಾಶಿಯಲ್ಲಿ ಬಹಳ ವಿಶೇಷವಾಗಿ ಬಹಳ ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟೋರಿಗೆ ಇನ್ನೂ ಸಖತ್ತಾಗಿರ್ತೀರ. ತುಂಬಾ ತುಂಬಾ ಚೆನ್ನಾಗಿದೆ. ಆದರೆ ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟೋರಿಗೆ ತುಂಬಾ ವೈಬ್ರೇಷನ್ ಏನಪ್ಪ ಅಂದ್ರೆ, ಮೇಷರಾಶಿ ಕೃತಿಕಾ ನಕ್ಷತ್ರಕ್ಕೆ ತುಂಬಾ ಚೆನ್ನಾಗಿದೆ. ವೃಷಭ ರಾಶಿ ಕೃತಿಕಾ ನಕ್ಷತ್ರಕ್ಕೆ ಅಷ್ಟು ಚೆನ್ನಾಗಿಲ್ಲ. ನೋಡಿ, ಇಲ್ಲಿ ಬಹಳ ವಿಶೇಷವಾಗಿ ಬಹಳ ಕೃತಿಕಾ ನಕ್ಷತ್ರ. ನಾಳೆ ವಿಶೇಷವಾಗಿ ಒಂದು ವೃಷಭ ರಾಶಿಯಲ್ಲಿ ಹುಟ್ಟಂತವ್ರಿಗೆ 100%. ಇವತ್ತು ಬಹಳ ಒಂದು ಹೊಸ ಶಬ್ದ ಹೇಳೋಣ ಅಂತ ಇದೆ. ನಾಳೆಯಿಂದ ಸಖತ್ತಾಗಿ ಹೇಳ್ತೀನಿ. ಮತ್ತೆ ನಾಳೆ ಇದೇ ಟೈಮ್ ಸಿಗ್ತೀನಿ. ಓಕೆ ಗುರುಜಿ, ಧನ್ಯವಾದಗಳು ಗುರುಜಿ. ವೀಕ್ಷಕರೇ, ನಾಳೆ ಒಂದು ವಿಶೇಷವಾದ ಮಾಹಿತಿನ ತಿಳಿಸ್ಕೊಡ್ತೀರಿ ಅಂತ ಹೇಳಿದ್ದಾರೆ ಗುರುಜಿ ಅವರು. ಸೊ ನೋಡೋಣ ನಾಳೆ ಏನೆಲ್ಲ ತಿಳಿಸ್ಕೊಡ್ತಾರೆ ಅಂತ ಹೇಳಿ. ಹಾಗಾಗಿ ಇವತ್ತಿನ ಆರ್ಯವರ್ಧನ್ 159 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.